ನಮ್ಮ ಜೀವನದಲ್ಲೇ ಮರೆಯೋಕ್ಕಾಗಿಲ್ಲ ಅಷ್ಟೇ. ಆಯಿತು ಅದು ಆಗಿರಲ್ಲ. ಈಗ ಆಯ್ತು ಖುಷಿ ಆಯ್ತು, ಸಂತೋಷ ಆಗೋಯ್ತು ನನಗೆ. ಮನುಷ್ಯನೇ ಮಾಡೋ ಕೆಲಸನ ಗುರುತಿಸ್ದೇ ಇರೋ ಕಾಲದಲ್ಲಿ ನಾವಿದ್ದೀವಿ. ಆದರೆ ಮೂಕ ಜೀವ, ಅದಕ್ಕೆ ನಾವು ಮಾಡೋ ಕೆಲಸ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂದರೆ ನಾವು ಪುಣ್ಯವಂತರು ಅಷ್ಟೇ. ನಾವು ಇಷ್ಟು ಹೇಳ್ಬೋದು. ಮುಗಿದೀಗ ಮತ್ತೇನು ಟಚ್ ಮಾಡೋಂಗಿಲ್ಲ ನೀನು. ಖುಷಿ ಆಯ್ತು. ಹೋಗ್ಯಾ ಏನು ಇದೆ ಮಾಡಿ ಸಾಕು. ಸರಿ, ಭಾಳ ಖುಷಿ ಆಯಿತು. ಮೂಕ ಪ್ರಾಣಿಗಳ ಮನಸ್ಸನ್ನ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ನಾವು ಮಾಡೋ ಸೇವೆನ ನೋಡಿ ಎಷ್ಟೋ ಜನ ಹೊಟ್ಟೆ ಉರ್ಕೊಳ್ಳೋರನ್ನ ನಾವು ನೋಡಿದ್ದೀವಿ. ಆದರೆ ಆ ಮೂಕ ಜೀವಿ ನಿಜವಾಗ್ಲೂ ದೇವ್ರ ಸ್ವರೂಪ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಷ್ಟು ಗೌರವ, ಎಷ್ಟು ಸನ್ಮಾನ, ಇದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಅದು ನಮಗೆ ಸಿಕ್ಕಿದೆ. ಕೊನೆ ಉಸಿರಿರೋರ್ಗೆ ಉಳಿಸ್ಕೊಳ್ಳೋ ಪ್ರಯತ್ನ. ಹಾಗೆ ಶರಣ್ಯ ಬಸಪ್ಪನ ಭೇಟಿ ಮಾಡಿದ್ದು ಭಾಳ ಸಂತೋಷ ಆಯಿತು. ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದೀರಾ. ನಿಮ್ಮ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಆಗಲಿ, ಜನ್ಮ ಕೊಟ್ಟವರೇ ಆಗಲಿ, ಅಂತರವಿದ್ದರೂ ಮನಸ್ಸು ಗ್ರಹಿಸುವುದು.
ಸಕಲ ಎಷ್ಟಿರುತ್ತೆ ಜಗತ್ತಿನ ಸುಖ ದುಃಖಗಳಿಗೆ ನಿನ್ನ ಪಾಲಾದ ಈ ಜನ್ಮ ನರಮಾನವರ ಪಾಲಾಗದೆ ಈ ಶನಿ ಆತ್ಮವನ್ನು ಸೇರಲಿ. ವಿಶ್ವವಿಖ್ಯಾತ ಸುಖೀ ಭವ. ನಾನು ನನ್ನದು ಎಂಬುದು ಇಲ್ಲವಾದಂತಹ ಈ ಮನಸ್ಸಿನಲ್ಲಿ ನಾನೇ ಸಾರ್ವಭೌಮನಾಗಿ ಬಾಳುತ್ತಿರುವೆ. ಶನಿ ಎಂಬ ಎರಡಕ್ಷರ, ವಿಶ್ವ ಎಂಬ ಎರಡಕ್ಷರದ ಧರ್ಮದ ಸಂಕೇತವಾಗಿ ಮೆರೆದಿರುವ ಕಾರಣ ವಿಶ್ವವೇ ನಿಮ್ಮನ್ನು ಹಿಂದೆ ತಿರುಗಿ ನೋಡುವ ರೀತಿ ವರವನ್ನು ಕಾಣಿಸಿರುವೆ. ನಾನೆಂಬ ದುರಂಕಾರಿಗಳ ಅಹಂಕಾರ ಒದಗಿಸಿ ಸತ್ಯ ಧರ್ಮವನ್ನು ಉಳಿಸಿಕೊಳ್ಳುವ ಹಸಿದುಕೊಳ್ಳುವ ಶಕ್ತಿ ಹರಿಯ ಬ್ರಹ್ಮಾದಿಗಳಾಗಲಿ ನರಮಾನವರಾಗಲಿ ದುಷ್ಟ ದುರಾತ್ಮರಿಗಾಗಲಿ ಇಲ್ಲ ಬಾಲಕ. ಚಿರವಾಗಿ ಈ ಸೇವೆ ಮುಂದುವರಿಯಲಿ. ನನ್ನ ಧರ್ಮದ ಅಭಯ ಸದಾ ಕಾಲ ನಿಮ್ಮ ಮೇಲೆ ಇರುವುದು. ಹೌದಲ್ಲ ಬಾಲಕ? ಸಂತೋಷನಾಗಿ ಬಹಳ ಆನಂದವಾಗಿ ನಾನು ಮೆರೆಯುತ್ತಿರುವ ಬಾಲಕ. ಕುಣಿದು ಕುಪ್ಪಳಿಸುತ್ತಿರುವೆ. ಬಂದಂತಹ ಭಕ್ತರ ಮನಸ್ಸಿನಲ್ಲಿ ನಡೆದಾಡುತ್ತಿರುವೆ. ನೇತ್ರದಲ್ಲಿ ಅವರು ಬೇಡಿದಂತಹ ವರವನ್ನು ಕಾಣಿಸುತ್ತಿರುವೆ. ಇದು ಕೊಡ್ಕೆ ಮನೆ ಮುಂಚೆ ಕೊಡ್ಕೆ ಫಸ್ಟ್ ಕೊಡ್ಕೆ ದನಗಳು ಕಟ್ತಾ ಇದ್ದು ಮತ್ತೆ ನಮ್ಮ ಮತ್ತೆ ವಾಸ ಆಮೇಲೆ ಸ್ವಾಮಿ ಮನೆ ಆಯ್ತು. ಇದ್ದಕ್ಕಿದ್ದಂಗೆ ಸ್ವಾಮಿ ಪ್ರವೇಶ ನಡೆಯಿತು. ಆಮೇಲೆ ಇದು ನನಗೆ ಸಿಕ್ಕಿರೋ ಫೋಟೋ ಇದು. ಈಗಲೂ ಕೂಡ ಜೋಪಾನ ಮಾಡಿ ಇಟ್ಟಿದ್ದೀನಿ, ಹೊರಗಡೆ ಇಟ್ಟಿದ್ದೀನಿ. ಅದು ಪೂಜೆ ಹಾಕಿ ವಿಗ್ರಹ ಪೂಜೆ ಹಾಕೋದು. ಈಗ ಪೂಜೆ ಹಾಕ್ತಿಲ್ಲ, ವಿಗ್ರಹ ಪೂಜೆ ಹಾಕಲ್ಲ. ಇತ್ಕೊಂಡು ಜಾಗದಲ್ಲಿ ಒಂದು ಹೂವಾಗಲಿ ನೀರಾಗಲಿ ಹೋಗುತ್ತೆ. ಯಾಕೆಂದರೆ ಇಲ್ಲಿ ಇದೆಲ್ಲ ಕಿತ್ತೋಗಿದೆ. ಇದು ಈ ಒಂದು ಬೇರೆ ಫೋಟೋ ತಗೊಳಕ್ಕೆ 10 ಶನಿಮದ ದೇವಸ್ಥಾನ ಕೇಳಿದ್ದೀನಿ. ಒಂದು ಫೋಟೋ ಕೊಡಿ, ಫೋಟೋ ಕೊಡಿ ಅಂತ. ಯಾರು ಕೊಡಿಸಿಲ್ಲ. 10 ರೂಪಾಯಿ ದುಡ್ಡಿಲ್ಲ ಅವಾಗ ಆ ಫೋಟೋ ತಗೊಳಕ್ಕೆ, ಸ್ವಾಮಿ ಫೋಟೋ ತಗೊಳಕ್ಕೆ. 3 ವಾರ ಕನ್ಸಲ್ಲಿ ಬಂದಿದ್ದು ಅಷ್ಟೇ ಈ ಫೋಟೋ. 3 ವಾರ ಕನ್ಸಲ್ಲಿ ಹೆಂಗೆ ಬಂತಂದರೆ ಹೇಳ್ಬಾರ್ದು. ಪರಮಾತ್ಮ ಕೈಲಾಸದಿಂದ ಹೆಂಗೆ ಇಲ್ಲಿದೆ ಅಂತಂದರೆ ಅದೇ ರೀತಿ. ಆಮೇಲೆ ಹತ್ತಿ ಗಿಡ, ಎಕ್ಕದ ಗಿಡ ಎಲ್ಲ ಅಲ್ಲೇ ಹುಟ್ಟಿದ್ದು. ಆಮೇಲೆ ನಾಗರಕಲ್ಲೊಂದು ಪ್ರವೇಶ ಆಯ್ತು ಅದ್ರನ್ನಲ್ಲೇ. ಇಲ್ಲೇ ಇಲ್ಲಿ ಇದ್ದೀನಿ. ಇಲ್ಲಿ ಎಕ್ಕದ ಗಿಡ ಬುಡದಲ್ಲೇ ಹೆಂಗಿತ್ತು. ಈ 7 ವರ್ಷ ಇದಕ್ಕೋಸ್ಕರ ಸಾಧನೆ ಮಾಡಿದ್ವಿ. ಆಗುತ್ತೆ. ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಬೆಳೀಲಿ. ಏನು ಮಾತು 2 ಸತಿ ಅಂದ್ಕೊಂಡಿದ್ದೆ ಬರೋಣ ಅಂತ. ಸಮಯ ಕೂಡ ಬಂದಿರಲಿಲ್ಲ. ಇವತ್ತು ಕೂಡ